ಮುಖಭಾವನೆಯಲ್ಲಿ ಶಾಂತಿ ಉಂಟಾಗಿದೆಯಲ್ಲ, ಇದರ ಹಿಂದಿನ ರಹಸ್ಯ ಏನಂತ ಈ ಮುಗಿರತ್ನ ತಿಳಿದುಕೊಳ್ಳಬೇಡ. ಲೇ ಕಪಾಲಿ, ಲೇ ಕಪಾಲಿ, ನಾನು ಒಂದು ವಾರ ಊರಲ್ಲಿದ್ದಿದ್ದಿಲ್ಲ. ಅದಕ್ಕಾಗಿ ಗೌಡ್ರ ಮುಖಭಾವನೆಯಲ್ಲಿ ಯಾಕೋ ಶಾಂತತೆ ಉಂಟಾಗಿದೆಯಲ್ಲ, ಯಾಕೆ? ಏನು ಹೇಳಿದ್ರು ಮಿತ್ರ? ನೋಡಿ, ನಾನೀಗ ಹೋದ ಕೆಲಸದಲ್ಲಿ ಒಂದು ಘಾತವಾಗಿದೆ. ಅದೇನದು? ನೋಡಿ, ನಾವು ಕಳಿಸಿದಂತ ತೊಗರೆ ಹಾಗೂ ಹೆಸರುಗಳ ತುಂಬಿದ ಗಾಡಿಯನ್ನು ಆ ಇನ್ಸ್ಪೆಕ್ಟರ್ ಗಾಡಿ ಹಿಡಿದಿದ್ದಾನಂತೆ. ಏನು ನಾವು ಕಳಿಸಿರೋ ಲೋಡ್ಗಳೇನು? ಕೆಲಸಕ್ಕೆ ಬಾರದ ಇನ್ಸ್ಪೆಕ್ಟರ್ ಕ್ಯಾಶ್ ಮಾಡಿದ್ದಾನ. ಅಲ್ಲಿವರೆಗೆ ನೀನೇನ್ ಮಾಡ್ತಾ ಇದ್ದೆ? ನಾನು ಸ್ವಲ್ಪ ಊರಲ್ಲಿ ಇರುವುದಂತರ ಏನಾದ್ರೂ ಗಂಡಾತನ ತಂದು ಇಟ್ಟಿರ್ತೀಯಲ್ಲ ನೋಡು, ಆ ವಿಷಯ ನಿನಗೆ ಗೊತ್ತಿಲ್ಲ. ಆ ಗಾಡಿ ಯಾವ ಮಾರ್ಗವಾಗಿ ಬರುತ್ತೆ, ಗಾಡಿ ನಂಬರ್ ಏನು ಅಂತ ನೇರವಾಗಿ ಇನ್ಸ್ಪೆಕ್ಟರ್ ತಿಳಿಸೋರು ಯಾರು ಗೊತ್ತಾ? ಆ ರಾಮದೇವನ ತಮ್ಮ ಬಜರಂಗಿ. ಅಣ್ಣ, ಈಗ ಆ ಗಾಡಿ ಡ್ರೈವರ್ ಮಾತಾಡ್ತಾನಂತೆ, ಫೋನ್ ತೆಗೆದುಕೋ. ಹಲೋ, ಹಾ ಹೇಳಪ್ಪ. ಏನು? ಆ ತೊಗರಿ ತುಂಬಿದ ಗಾಡಿ ಜೊತೆ ನಮ್ ಗಾಂಜಾನು ಇತ್ತು, ಅದನ್ನು ಅರೆಸ್ಟ್ ಮಾಡಿದ ನಾ ಇನ್ಸ್ಪೆಕ್ಟರ್. ಅವನು ಯಾವ ಸೀಮೆ, ಯಾವ ಸ್ಟೇಷನ್ ಇದ್ದಾನೆ? ಹೌದಾ? ಸರಿ, ಅವನ ಹೆಗಲ ಮೇಲೆ ಎಷ್ಟು ಸ್ಟಾರ್ವೆ? 3. ಬರೇ 3 ಸ್ಟಾರ್ ಎಷ್ಟುಕೊಂಡು ಇಷ್ಟೊಂದು ಮೇಯ್ತಾ ಇದ್ದಾನ ಅವನು. ಅವನ ಕಥೆನ ಈಗಲೇ ಮುಗಿಸ್ಬೇಕು. ಸರಿ, ಅವನ ಕೈ ಫೋನ್ ಕೊಡು. ನಾನು ಬೆಟ್ಟಪ್ಪ ಮಾತಾಡ್ತಾ ಇದ್ದೀನಿ ಅಂತ ಹೇಳೋ. ಏನು, ನನ್ನ ಜೊತೆ ಮಾತಾಡೋದಿಲ್ವಂತೆ? ಆ ಎಕ್ಕಸಿತ ಒಬ್ಬ ಇನ್ಸ್ಪೆಕ್ಟರ್ಗೆ ಈ ಬೆಟ್ಟಪ್ಪ ಯಾರು ಅಂತ ಇನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದರೆ ಭೂಮಿ ಮೇಲೆ ಅವನ ಹೆಣನೂ ಇರೋದಿಲ್ಲ, ಮೈ ಮೇಲೆ ಅವನಿಗೆ ಕಾಕಿನೂ ಇರೋದಿಲ್ಲ. ಸರಿ, ನಾನು ಆ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೀನಿ, ನೀನು ಅಲ್ಲೇ ಇರು. ನಾನು ನಮ್ಮ ಹುಡುಗರನ್ನ ಅಲ್ಲಿ ಕಳಿಸ್ತಾ ಇದ್ದೀನಿ. ಸರಿ. ಹಾ, ಮುಡಿರತ್ನವರೇ, ಈಗಾಗಲೇ ಅದರ ಬಗ್ಗೆ ನಮ್ಮ ಗೌಡರು ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಮುಂದಿನ ವಿಷಯ ಏನಂತ ತಿಳಿಸಿರಿ. ಆ ಬಸವಲಿಂಗಿಗೆ ನಾವು ಒಂದು ಗತಿ ಕಾಣಿಸ್ತಾ ಇದ್ದಾರೆ. ಮುಂದೊಂದು ದಿನ ಈ ಸಮಾಜದಲ್ಲಿ ರಾಜಾರೋಷವಾಗಿ ನಾವು ತಿರುಗೋಕ್ಕಾಗಲ್ಲ. ಸ್ವಲ್ಪ ಅಪ್ಪಿ ಯಾವ ಮಾಡಿದರೆ ಪರಲೋಕದಲ್ಲಿ ನಮ್ಮಿಬ್ಬರಿಗೂ ಸ್ಥಾನ ಕಟ್ಟಿಟ್ಟ ಬುತ್ತಿ ಯೋಚನೆ ಮಾಡಿ ಯಾವುದಕ್ಕೂ. ಶಕ್ತಿ, ನೀನಾದ್ರೂ ಸ್ವಲ್ಪ ಗೌಡ್ರಿಗೆ ತಿಳಿಸಲು. ಏನ್ ಹೇಳ್ತಾರೆ ಮುನಿರತ್ನ? ಅವ್ರು ಹೇಳೋದು ಕರೆ ಐತ್ರಿ. ಈ ಕೆಲಸನ ಆ ಬಜರಂಗಿನೇ ಮಾಡಿದಾನ? ಹೌದ್ರಿಪ್ಪ. ಹಾಗಾದ್ರೆ ಅವನು ಸುಮ್ಮನೆ ಬಿಡಬಾರ್ದು. ಈ ಬೆಟ್ಟಪ್ಪ ಯಾರು ಅಂತ ಅವನಿಗೆ ಗೊತ್ತಾಗಬೇಕು. ಕಪಾಲಿ, ಆ ಇನ್ಸ್ಪೆಕ್ಟರ್ನ ದುಡ್ಡು ಕೊಟ್ಟು ನಮ್ ಗಾಡಿ ಬಿಡಿಸ್ಕೊಂಡ್ ಬರ್ಬಾರ್ದು. ಅವನು ಹೆಣ ಕೆಡವಿ ನಮ್ ಗಾಡಿ ತಗೊಂಡ್ ಬರ್ಬೇಕು. ನೋಡಿ ಗೌಡ್ರೆ, ಈಗಲೇ ಗಾಡಿ ಆಕ್ಸಿಡೆಂಟ್ ಮಾಡ್ಲು ಗಾಡಿ ಸೆಟ್ ಮಾಡ್ತಾ ಇದ್ದೇನೆ. ನೋಡು, ಯಾವ್ದಾದ್ರು ಒಂದು ಹೊಸ ನಂಬರ್ ಪ್ಲೇಟ್ ಗಾಡಿನ ರೆಡಿ ಮಾಡಿ ಆ ಇನ್ಸ್ಪೆಕ್ಟರ್ಗೆ ಆಕ್ಸಿಡೆಂಟ್ ಮಾಡ್ಬಿಡು. ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಯಾಕಂದ್ರೆ ಆಕ್ಸಿಡೆಂಟ್ ಮಾಡೋ ಗಾಡಿನೇ ಬೇರೆ ಇರ್ತವೆ. ಯಾವನೇ ಇನ್ಸ್ಪೆಕ್ಟರ್ ಆಗ್ಲಿ, CID ಆಗ್ಲಿ, ಅವರು ಕೊಳ್ಳಲ್ಲಿ ತಂದಿರ ಹಾಕಿಕೊಂಡು ಹುಡುಕಿದ್ರು ಕೂಡ ಆ ಗಾಡಿ ನಂಬರ್ ಸಿಗೋದಿಲ್ಲ. ಆ ಕೆಲಸ ನಾನ್ ಮಾಡಿ ಮುಗಿಸ್ತೀನಿ ಗೌಡ್ರೆ. ಶಾಬಾಷ್! ಈ ಬೆಟ್ಟಪ್ಪನ ಗೌಡನ ಗರಡಿಯಲ್ಲಿ ಬೆಳೆದದ್ದಕ್ಕೂ ಸಾರ್ಥಕವಾಯಿತು. ಮೆಚ್ಚಿದ ನಿನ್ನ ಸಾಹಸವನ್ನು. ಕಪಾಲಿ, ಇದೇ ಸಂತೋಷದ ಸಂದರ್ಭದಲ್ಲಿ ನಾನು, ನೀನು, ಮುನಿರತ್ನ ಹಾಗೂ ನಮ್ಮ ಈ ಬಂಡಿ ಬಸಪ್ಪ
ಒಂದು ಪಾರ್ಟಿ ಅರೇಂಜ್ ಮಾಡೋಣ. ಬಸ ಗೌಡ್ರೆ ಸ್ವಲ್ಪ ಓರೆ ದೂರದಿಂದ ಯಾವುದೋ ಒಂದು ಹಕ್ಕಿ ಬಂದಿದೆ ಅಂತ ಹೇಳ್ತಾ ಇದೆಯಲ್ಲ, ಕರ್ಸೋಳನ್ನ ಮಜಾ ಮಾಡೋಣ. ನಂಬರ್ ಸೆಟ್ರ ಮುನಿರತ್ನವ್ರ ಇನ್ನೊಬ್ಬ ಈ ಮನೆಗೆ, ಈ ನಮ್ಮ ಅರಮನೆಗೆ ಅತಿಥಿಯಾಗಿ ಬರಲಿದ್ದಾನೆ. ಯಾರು ಯಪ್ಪ ಅವರ ಅಲ್ಲಿ ಬರ್ತಾ ಇದ್ದಾನೆ ನೋಡು. ಆ ಪಸರಂಗಿಯಿಂದ ಇವನಿಗೂ ಕೂಡ ತಿಳಿಸಲಾರದಷ್ಟು ಅನ್ಯಾಯವಾಗಿದೆ. ಅದಕ್ಕಾಗಿ ನಾನೇ ಸ್ವಲ್ಪ ದಾರಿಯಲ್ಲಿ ಇವನಿಗೆ ತಿಳಿ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅವನು ಕೂಡ ನಾವು ಮಾಡುತ್ತಿರೋ ಪಾರ್ಟಿಗೆ ಸ್ವಲ್ಪ ಎಂಜಾಯ್ ಮಾಡ್ತಾನೆ. ಆಮೇಲೆ ನಾವಿಬ್ಬರು ಕೂಡ ಅವ್ರಿಗೆ ಏನು ಹೇಳ್ಬೇಕು, ತೋಟದ ಮನೆಗೆ ಹೋಗಿ ಹೇಳೋಣ. ಹೌದ್ರಿಪ್ಪ, ನಮ್ ಸಾವುಕಾರ ಹೇಳೋ ಮಾತು ಕರೆಕ್ಟ್ ಐತಿ. ಈಗ ನಾ ಬುಲ್ಬುಲ್ ಕರೆಸ್ತೇನ್ರಿ, ಮೊದಲು ಎಂಜಾಯ್ ಮಾಡೋಣ್ರಿ, ಆ ನಂತರ ಡಿಸ್ಕಸ್ ಮಾಡೋಣ. ಆಯ್ತು ಶೆಟ್ರೆ, ಅಷ್ಟೇ ಮಾಡೋಣ. ಹಲೋ ಏ ತಂಗಿ ಬುಲ್ಬುಲ, ನಮ್ ಸಾವುಕಾರ ಬಾಣತಾರ ಬಾರೋಟ 5 ನಿಮಿಷ ಡ್ಯಾನ್ಸ್ ಮಾಡಿ ಹೋಗ್ಬಿಡ. ಆ 1 2